ಬಿಜೆಪಿ ಸೇರ್ತಾರಾ ಡಿಕೆಶಿ? ಕಾಂಗ್ರೆಸ್ಗಿಂತ ಇದೇ ವಾಸಿ. ಮಾತು ಮುರಿದ ಸೋನಿಯಾ, ಡಿಕೆಶಿ ಭವಿಷ್ಯ ಅಯೋಮಯ. ಕೊನೆಗೂ ನಿಜವಾಯ್ತು ಎಡ್ಡಿ ಭವಿಷ್ಯ. ಡಿಕೆಶಿಗೆ ಹೈಕಮಾಂಡ್ ಡಿಚ್ಚಿ, ಮುಖ್ಯಮಂತ್ರಿ ಕನಸು ಅಪ್ಪಚ್ಚಿ. I am going to complete 5 years term. I will be the chief minister for 5 years. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಧಿಕೃತವಾಗಿ ಹೇಳೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಸಿಎಂ ಆಗೋ ಕನಸಿನ ಗಿಡದ ಬುಡಕ್ಕೆ ಕೊತ್ತ ಕುದಿಯೋ ಬಿಸಿ ನೀರು ಸುರಿದು ಇಲ್ಲದ ಮೀಸೆಯನ್ನ ತಿರುವಿದ್ದಾರೆ. ಹಿಂದೊಮ್ಮೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂದ್ಕೊಂಡಿದ್ರಾ ಅಂತ ಡಿಕೆ ಶಿವಕುಮಾರ್ಗೆ ಕೇಳಿದ್ರು. ಸದ್ಯಕ್ಕೆ ಯಡಿಯೂರಪ್ಪನವರ ಭವಿಷ್ಯ ನಿಜವಾಗಿದೆ. ಯಾವ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನಂಬಿಕೊಂಡು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನಿಗೆ 2 ವರ್ಷಗಳ ಹಿಂದೆ ಸಿಎಂ ಪಟ್ಟವನ್ನ ಬಿಟ್ಟುಕೊಟ್ಟಿದ್ರು, ಈಗ ಅದೇ ಹೈಕಮಾಂಡ್ ಮುಲಾಜೆ ನೋಡದೆ ಡಿಕೆಶಿಗೆ ಕೈ ಕೊಟ್ಟಿದೆ. ಕಾಂಗ್ರೆಸ್ ನನ್ನ ರಕ್ತ, ಸೋನಿಯಾ ನನ್ನ ತಾಯಿ ಅಂದುಕೊಂಡಿದ್ದ ಡಿಕೆ ಶಿವಕುಮಾರ್ ಪರಿಸ್ಥಿತಿ ಈಗ ಭಗ್ನ ಪ್ರೇಮಿಗಿಂತ ಕೆಟ್ಟದಾಗಿದೆ. ಈಗ ಡಿಕೆ ಶಿವಕುಮಾರ್ಗೆ ಉಳಿದಿರೋದು ಬಿಜೆಪಿ ಜೊತೆ ಕೈ ಜೋಡಿಸೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿ ಸೇರೋದು. ರಾಜಕೀಯವಾಗಿ ಲೆಕ್ಕಾಚಾರ ಹಾಕಿದ್ರೆ ಇದರಿಂದ ಡಿಕೆಶಿಗೂ ಅನುಕೂಲ, ಬಿಜೆಪಿಗೂ ಅನುಕೂಲ. Making it very clear, I could see in lot of media and lot of social media, some of my friends are calling that DK Shivakumar is on the way, closer to BJP, closer to Islam and all. ಈ ಹಿಂದೆಯೂ ಡಿಕೆಶಿಗೆ ಬಿಜೆಪಿ ಸೇರೋದಕ್ಕೆ ಒತ್ತಡ ಬಂದಿತ್ತು. ಸ್ವತಃ ಅಮಿತ್ ಶಾ ಅವರೇ ಆಪರೇಷನ್ ಡಿಕೆಶಿ ಮಿಷನ್ಗೆ ಟಾಸ್ಕ್ ಮಾಸ್ಟರ್ ಆಗಿದ್ರು. ಆದ್ರೆ ಐಡಿ, ಇಡಿ, ರೇಡು, ಜೈಲು ಏನೇ ನಡೆದ್ರೂ ಡಿಕೆಶಿ ಪಕ್ಷ ನಿಷ್ಠೆ ಬಿಡಲಿಲ್ಲ. ಅದರಲ್ಲೂ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಅಲ್ಲಿಗೆ ಬಂದು ಭೇಟಿ ಮಾಡಿದ್ದು, ನಂತರ ನಿಷ್ಠೆಗೆ ಕಾಣಿಕೆಯಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದು, ಇದೆಲ್ಲವೂ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಹಾಗಾಗಿ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ ಎಲ್ಲ ರೀತಿಯಲ್ಲೂ ತಾನೇ ಮುಖ್ಯಮಂತ್ರಿಯಾಗಬೇಕಾಗಿದ್ರೂ ಕೂಡ ಕೊನೆಗೆ ಸೋನಿಯಾ ಮಾತಿಗೆ ಇಲ್ಲ ಅಂತ ಹೇಳೋಕಾಗದೆ ಸಿಎಂ ಸ್ಥಾನದ ಸ್ಪರ್ಧೆಯಿಂದ ಹಿಂದೆ ಬಂದಿದ್ರು. ಆಗ ಟೇಬಲ್ಗೆ ಬಂದಿದ್ದ ಫುಲ್ ಮೀಲ್ಸ್ ಸ್ಪೂನ್ ಹಾಕುವಷ್ಟರಲ್ಲಿ ಮಿಸ್ ಆಗಿತ್ತು. ಆದ್ರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಬಕಪಕ್ಷಿಯ ಹಾಗೆ ಕಾಯ್ತಿದ್ದ ಡಿಕೆ ಶಿವಕುಮಾರ್ಗೆ ಪಕ್ಷದ ಹೈಕಮಾಂಡ್ ಮತ್ತೊಮ್ಮೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೋಮಾಗೆ ಕಳಿಸಿದೆ. ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ, ಆಗ ನೀವೇ ಮುಖ್ಯಮಂತ್ರಿ ಅಂತ ಹೇಳಿ ಸೋನಿಯಾ ಗಾಂಧಿ ಮತ್ತೆ ಮೂಗಿಗೆ ತುಪ್ಪ ಸವರಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ದಾಖಲೆ ಬರೀತೀನಿ ಅಂತ ಓಪನ್ ಆಗಿ ಹೇಳಿಯೂ ಆಗಿದೆ. ಹೀಗಿರುವಾಗ ಇನ್ನು ನಿಷ್ಠೆಯ ಪರಾಕಾಷ್ಠೆ ತೋರಿಸಿದ್ರೆ ಡಿಕೆ ಶಿವಕುಮಾರ್ ಅವರ ಜೀವನದ ಕನಸು ಶಾಶ್ವತವಾಗಿ ಸತ್ತು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆಗ ಮುಖ್ಯಮಂತ್ರಿಯಾಗೋದು ಅಂದ್ರೆ ಸದ್ಯಕ್ಕೆ ಅದು ರಾಹುಲ್ ಗಾಂಧಿ ಪ್ರಧಾನಿಯಾದಷ್ಟೇ ಸತ್ಯ. ಹೀಗಾಗಿ ಡಿಕೆ ಶಿವಕುಮಾರ್ ಬಿಜೆಪಿ ಸೇರೋದಕ್ಕೆ ಸ್ಟೇಜ್ ರೆಡಿ ಮಾಡ್ತಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದೆ. ಇಷ್ಟಕ್ಕೂ ಇದೇನು ಹೊಸ ವಿಷಯವೇನಲ್ಲ. ವರ್ಷಗಳಿಂದ ಡಿಕೆಶಿಗೆ ಈ ಆಫರ್ ಇದ್ದೇ ಇತ್ತು. ರಾಜ್ಯ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಬೆಂಬಲ ಸಿಕ್ಕಿದ್ರೆ ಪಕ್ಷ ಅಧಿಕಾರಕ್ಕೆ ಬರೋದು ಸುಲಭ ಅನ್ನೋದು ಅಮಿತ್ ಶಾ ಹಳೆ ಲೆಕ್ಕಾಚಾರ. ಯಡಿಯೂರಪ್ಪನವರ ಕಾರಣಕ್ಕೆ ಲಿಂಗಾಯತ ಸಮುದಾಯದ ದೊಡ್ಡ ಬೆಂಬಲ ಬಿಜೆಪಿಗೆ ಇದ್ರು ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಅವರ ಕಾರಣಕ್ಕೆ ಒಕ್ಕಲಿಗ ಬೆಂಬಲ ಅಷ್ಟೇನು ಸಿಕ್ಕಿರಲಿಲ್ಲ. ಬಿಜೆಪಿಯಲ್ಲಿರೋ ಯಾವ ಒಕ್ಕಲಿಗ ನಾಯಕರಿಗೆ ಸಮುದಾಯದ ಮತಗಳನ್ನ ದೊಡ್ಡ ಪ್ರಮಾಣದಲ್ಲಿ ತರುವ ಕೆಪಾಸಿಟಿಯೇ ಇಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತಿದೆ. ಇದೇ ಕಾರಣಕ್ಕೆ ಈ ಹಿಂದೆಗೆ ಡಿಕೆಶಿಗೆ ಮೆಗಾ ಆಫರ್ ಕೊಟ್ಟಿದ್ರು. ಈಗ ಪರಿಸ್ಥಿತಿ ಬದಲಾದ ಹಿನ್ನೆಲೆಯಲ್ಲಿ ಮತ್ತೆ ಬಿಜೆಪಿ ನಾಯಕರು ಆಫರ್ ಕೊಡ್ತಾರೋ ಬಿಡ್ತಾರೋ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಬಿಜೆಪಿ ಹೈಕಮಾಂಡ್ ಬಾಗಿಲಿಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತೋ ಸಾಧ್ಯತೆ ದಟ್ಟವಾಗಿದೆ. ಯಡಿಯೂರಪ್ಪನವರ ನಂತರ ಬಿಜೆಪಿಗೂ ಸರಿಯಾದ ನಾಯಕನಿಲ್ಲ ಅನ್ನೋ ಖಾಲಿತನವನ್ನ ಡಿಕೆಶಿ ಸಮರ್ಥವಾಗಿ ತುಂಬಲೂಬಹುದು. ಆದ್ರೆ ಡಿಕೆಶಿ ಬಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಗಲುಗನಸು ಕಾಣ್ತಿರೋ ಕೆಲವರಿಗೆ ನಿರಾಸೆ ಆಗೋದಂತೂ ನಿಜ. ಆದ್ರೆ ಅದು ಕೇವಲ ಅರಣ್ಯ ರೋದನ ಆಗಬಹುದಷ್ಟೇ. ಇವರು ಪರೋಕ್ಷವಾಗಿ ವಿರೋಧ ಮಾಡಬಹುದು ಬಿಟ್ರೆ ನೇರವಾಗಿ ವಿರೋಧಿಸುವ ಶಕ್ತಿಯನ್ನೇನು ಹೊಂದಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಹಾಗೂ ಅಮಿತ್ ಶಾ ಮನಸ್ಸು ಮಾಡಿದ್ರೆ ಉಳಿದ ಯಾರೇ ಓಡಿಟ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ
ಹಿಂಗೆ ಎಲ್ಲ ಹುಳಿಗಳಿಂದ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ. ಒಂದು ವೇಳೆ ಡಿಕೆಶಿ ಬಿಜೆಪಿಗೆ ಬಂದ್ರೆ ಅವರ ರಾಜಕೀಯ ಜೀವನದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ರಾಜಕೀಯದಲ್ಲಿಯೂ ಕೂಡ ಭಾರಿ ಬದಲಾವಣೆ ಆಗೋದು ನಿಶ್ಚಿತ. ಹಾಗೆ ನೋಡೋದಕ್ಕೆ ಹೋದ್ರೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಷ್ಟು ಶತ್ರುಗಳು ಬಿಜೆಪಿಯಲ್ಲಿಲ್ಲ. ಯಡಿಯೂರಪ್ಪನ ಕುಟುಂಬ ಮೊದಲಿನಿಂದಲೂ ಡಿಕೆಶಿ ಜೊತೆಗೆ ಬಿಸಿನೆಸ್ ಪಾರ್ಟ್ನರ್ ಆಗಿದೆ. ಆರ್ ಅಶೋಕ್ ಜೊತೆಗೆ ಮೊದಲಿನಿಂದಾನೂ ಒಡನಾಟ, ಒಳ ಒಪ್ಪಂದ ಎಲ್ಲವೂ ಇದೆ. ಬಿಜೆಪಿಯ ಯಾವ ನಾಯಕರು ಡಿಕೆಶಿಯ ಬದ್ಧ ವೈರಿಗಳಲ್ಲ. ಹೆಚ್ಚೆಂದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಕುಮಾರಸ್ವಾಮಿ ಕುಳಿತ ಸೇತಿದ್ದಲ್ಲಿ ಸ್ವಲ್ಪ ಹೊಗೆಯಾಡಿ ಸುಟ್ಟ ವಾಸನೆ ಬರಬಹುದು. ಆಗ ಅಮಿತ್ ಶಾ ಅವರೇ ಕುಮ್ಮಿ ಡಿಕೆಶಿ ನಡುವೆ ರಾಜಿ ಮಾಡಿಸಬಹುದು. ಹೇಗಾದ್ರಂತೂ ಒಕ್ಕಲಿಗರ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ಕಡೆಗೆ ವಾಲೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗೊಂದು ವೇಳೆ ಕುಮಾರಸ್ವಾಮಿಯವರು ಆಗ ಡಿಕೆಶಿ ಜೊತೆ ರಾಜಿಯಾಗೋದಕ್ಕೆ ಒಪ್ಪದೆ ಬಿಜೆಪಿ ಜೊತೆ ಬಿಟ್ಟು ಹೊರಟು ಹೋದ್ರು ಅವರಿಗೆ ನಷ್ಟ ಹೊರತು ಬಿಜೆಪಿಗಲ್ಲ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ತಣ್ಣಗಿರುವ ಹಾಗೆ ಕಾಣಿಸಿದ್ರು. ಒಳಗೊಳಗೆ ಕುದಿತಾ ಇರುವಂತಹ ಅಗ್ನಿ ಯಾವಾಗ ಬೇಕಾದರೂ ಜ್ವಾಲಾಮುಖಿಯಾಗಿ ಹೊರಗಡೆ ಬರೋದೇ ಇರೋದಿಲ್ಲ. ಆಗ ಇಂತಹ ಯಾವ ಆಶ್ಚರ್ಯಕರ ಬೆಳವಣಿಗೆ ಬೇಕಾದರೂ ನಡೆಯಬಹುದು. ಯಾವುದೋ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದೇ ಆದರೆ ಕಾಂಗ್ರೆಸ್ನಿಂದ ಯಾವುದೋ ಪಕ್ಷಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಲ್ವಾ?